ನಮಸ್ತೆ. ಕೃಷಿ ಬಾವಿ ಸರಣಿ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಈ ಕೃಷಿ ಬಾವಿಯಲ್ಲಿ 21 ಮೀಟರ್ ಅಗಲ ಮತ್ತು 21 ಮೀಟರ್ ಉದ್ದದ ಕೃಷಿ ಬಾವಿಯಲ್ಲಿ 2 ಲಕ್ಷ ಸ್ಪಾನ್ ಮರಿಗಳನ್ನು, ಬಿತ್ತನೆ ಮರಿಗಳನ್ನು ಸಾಕಾಣಿಕೆ ಮಾಡ್ತಾಯಿದ್ದೀನಿ. ಅದರಲ್ಲಿ ಇವತ್ತು ಒಂದು ವಾರದ ನಂತರ 2ನೇ ಹಂತದ ಸಗಣಿಯ ನೀರನ್ನು ನಾನು ಬಿಡ್ತಾಯಿದ್ದೀನಿ. ಸಗಣಿಯ ಪ್ರಮಾಣ ಒಂದು ವಾರದ ನಂತರ ಮೀನು ಮರಿಗಳಿಗೆ ಅದರಲ್ಲಿ ಇರ್ತಕ್ಕಂತಹ ಪ್ಲಾಂಕ್ಟನ್ಗಳು ಅತಿ ಹೆಚ್ಚು ಉತ್ಪಾದನೆ ಮಾಡೋದಕ್ಕೆ ಪೂರಕವಾದಂತಹ ಸಗಣಿಯನ್ನು ನಾವು ಕಲಸಿ ಬಿಡಬೇಕಾಗ್ತದೆ. ಆ ಸಗಣಿಯ ಪ್ರಮಾಣ ಎಷ್ಟಿರಬೇಕಪ್ಪ ಅಂತೇಳಿದ್ರೆ, ನಾವು ಒಂದೆರಡು ಟಬ್ ಅಥವಾ 3 ಟಬ್ನಷ್ಟು ಸಗಣಿಯನ್ನು ನಾವು ಕಲಸಿದ್ರೆ ಅದು ಒಂದು 50ರಿಂದ 60 kg ಬರೋಷ್ಟಿರುತ್ತೆ. ನೀರಿನ ಮಟ್ಟ ಒಂದು 4 ಅಡಿಯಷ್ಟು, 4ರಿಂದ 6 ಅಡಿಯಷ್ಟು ಇರುತ್ತೆ. ನಾವು ಆ ಸಗಣಿಯನ್ನು ಕಲಸಿದಾಗ ಈ ಕೊಳದ 3ನೇ ಒಂದು ಭಾಗದಷ್ಟು ಮಾತ್ರ ಮೊದಲಿಗೆ ಅದು ಒಂದು ದಟ್ಟವಾದ ಹಸಿರು ಬಣ್ಣವನ್ನು ಹೊಂದಿರಬೇಕು. ಅದು ಪರಿಪೂರ್ಣವಾಗಿ ತುಂಬ ಕೊಳದ ತುಂಬ ಹರಡುವಷ್ಟು ನಾವು ಮಾಡಿದ್ರೆ ಮೀನು ಮರಿಗೆ ಬೇಕಾಗಿರ್ತಕ್ಕಂತಹ ಆಮ್ಲಜನಕದ ಪ್ರಮಾಣ ವ್ಯತ್ಯಾಸ ಆಗೋ ಸಂದರ್ಭ ಇರುತ್ತೆ. ಹಾಗಾಗಿ ನಾವು ಸ್ವಲ್ಪ ಪ್ರಮಾಣದಲ್ಲಿ, ಅಂದರೆ ಕೊಳದ 3ನೇ ಒಂದು ಭಾಗ ದಟ್ಟ ಬಣ್ಣವನ್ನು ಒಂದು ಹಂತದಲ್ಲಿ ನಾವು ಈ ಸಗಣಿಯನ್ನು ಕಲಸಿ ಬಿಡಬೇಕಾಗ್ತದೆ. ಕೊಳಗಳು ಒಂದು ದಟ್ಟ ಹಸಿರು ಬಣ್ಣಕ್ಕೆ ಬಂದ ನಂತರ ನಾವು ಈ ಸಗಣಿ ಕಲಸೋದನ್ನು ನಿಲ್ಲಿಸಬೇಕು. ಅದರ ಮೇಲ್ಗಡೆಯಿಂದ ಸ್ವಲ್ಪ ಭಾಗದ ತಿಳಿ ನೀರನ್ನು ಮಾತ್ರ ನಾವು ಕೊಳಗಳಿಗೆ ಬಿಡ್ತಾ ಹೋಗಬೇಕು. ಮೊದಲಿಗೆ 4 ಅಡಿ, ಆಮೇಲೆ 2 ಅಡಿ, ಆನಂತರ 2 ಅಡಿ, 6ರಿಂದ 7 ಅಡಿವರೆಗೆ ಮಾತ್ರ ನೀರನ್ನು ನಾವು ತುಂಬಿಸ್ಕೊಂಡು ಮೀನು ಮರಿಗಳನ್ನು ಸಾಕಾಣಿಕೆ ಮಾಡಬೇಕು.